ಇಡೀ ಕರ್ನಾಟಕದಲ್ಲಿ ಗಿಲ್ಲಿ ಕ್ರೇಜ್. ಎಲಿಮಿನೇಟ್ ಆಗಿ ಬಂದ ಅಭಿಷೇಕ್ ಹೇಳಿದ್ದೇನು? ಬಿಗ್ ಬಾಸ್ ವೀಕ್ಷಕರಿಗೆ ಗಿಲ್ಲಿ ನಟ ಫೇವರೇಟ್ ಆಗಿದ್ದಾರೆ. ಹೌದು ವೀಕ್ಷಕರೇ, ಅವರ ಬಗ್ಗೆಯೇ ಎಲ್ಲಾ ಕಡೆಗಳಲ್ಲಿ ಮಾತನಾಡ್ತಿದ್ದಾರೆ. ಇಡೀ ರಾಜ್ಯಾದ್ಯಂತ ಗಿಲ್ಲಿಗೆ ಇರುವ ಕ್ರೇಜ್ ಬಗ್ಗೆ ಎಲಿಮಿನೇಟ್ ಆಗಿರುವ ಅಭಿಷೇಕ್ ಅವರು ಪ್ರತಿಕ್ರಿಯೆಯನ್ನ ಈ ರೀತಿ ನೀಡಿದ್ದಾರೆ. ಗಿಲ್ಲಿ ಎನರ್ಜಿ ಖಾಲಿ ಆಗೋದೇ ಇಲ್ಲ, ದಿನವಿಡೀ ಅವನಿಗೆ ಎನರ್ಜಿ ಇರುತ್ತೆ ಅಂತ ಅಭಿಷೇಕ್ ಆಡಿ ಹೊಗಳಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ರಿಯಾಲಿಟಿ ಶೋನಿಂದ ಅಭಿಷೇಕ್ ಅವರು ಎಲಿಮಿನೇಟ್ ಆಗಿದ್ದಾರೆ. 10ನೇ ಸ್ಪರ್ಧಿಯಾಗಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಿದ್ರು. ಕ್ಯಾಪ್ಟನ್ ಆಗಿಯೂ ಗಮನ ಸೆಳೆದಿದ್ರು. ಆದರೆ ಅವರ ಆಟ ಈಗ ಅಂತ್ಯವಾಗಿದೆ. ಬಿಗ್ ಬಾಸ್ ಶೋನಿಂದ ಹೊರಬಂದ ಅವರು TV9 ಜೊತೆ ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆಯ ಒಳಗೆ ಇದ್ದಾಗ ಸ್ಪರ್ಧಿಗಳಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಮಾಹಿತಿ ಇರ್ಲಿ, ಅರಿವೇ ಇರುವುದಿಲ್ಲ. ಹೊರಬಂದ ಬಳಿಕ ಯಾವ ಸ್ಪರ್ಧಿಯ ಕ್ರೇಜ್ ಎಷ್ಟಿದೆ ಅನ್ನೋದು ಗೊತ್ತಾಗತ್ತೆ. ಸದ್ಯ ಗಿಲ್ಲಿ ನಟ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಕ್ರೇಜ್ ಇದೆ. ಆ ಬಗ್ಗೆ ಅಭಿಷೇಕ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಗಿಲ್ಲಿ ಬಗ್ಗೆ ಇಷ್ಟೊಂದು ಕ್ರೇಜ್ ಇದೆ ಅಂತ ನಿಜಕ್ಕೂ ನನಗೆ ಗೊತ್ತೇ ಇರಲಿಲ್ಲ. ನಿನ್ನೆ ರಾತ್ರಿಯಷ್ಟೇ ಹೊರಗೆ ಬಂದಿದ್ದೇನೆ. ಹೆಚ್ಚು ಸೋಷಿಯಲ್ ಮೀಡಿಯಾ ನೋಡೋದಿಕ್ಕೆ ಆಗಿಲ್ಲ. ಅವನ ಬಗ್ಗೆ ಅಷ್ಟೊಂದು ಕ್ರೇಜ್ ಇದೆ ಅಂದ್ರೆ ನನಗೆ ತುಂಬಾ ಖುಷಿ. ಅದು ಒಳ್ಳೆಯ ವಿಷಯನೇ ಅಲ್ವಾ? ಯಾಕಂದ್ರೆ ಅವರು ನಮ್ಮ ಇಡೀ ಮನೆಗೆ ಎನರ್ಜಿ ತಂದು ಕೊಡ್ತಿದ್ದ ಅಂತ ಅಭಿಷೇಕ್ ಅವರು ಹೇಳ್ತಿದ್ದಾರೆ. ಅವನಿಂದಾಗಿ ಎಂದೂ ಕೂಡ ಮನೆ ಡಲ್ ಆಗಿಲ್ಲ. ಎಲ್ಲರನ್ನು ಅವನು ನಕ್ಕಿ ನಗಿಸುತ್ತಿದ್ದಾನೆ. ಅವನ ಬಗ್ಗೆ ಅಷ್ಟು ಕ್ರೇಜ್ ಇದೆ ಅಂದ್ರೆ ನಾನು ಸಹ ಖುಷಿ ಪಡ್ತೇನೆ. ಅವನಿಗೆ ಒಳ್ಳೆಯದಾಗ್ಲಿ ಅಂತ ಅಭಿಷೇಕ್ ಅವರು ಆಶಿಸಿದ್ದಾರೆ. ಗಿಲ್ಲಿ ಬಗ್ಗೆ ಎಷ್ಟು ಕ್ರೇಜ್ ಇದೆ ಎಂಬುದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಮಾಡುವ ಕಮೆಂಟ್ಗಳೇ ಸಾಕ್ಷಿಯಾಗಿವೆ. ದಿನದಿಂದ ದಿನಕ್ಕೆ ಗಿಲ್ಲಿ ಕ್ರೇಜ್ ಹೆಚ್ಚುತ್ತಲೇ ಇದೆ. ಗಿಲ್ಲಿ ಅವರು ಇತರೆ ಸ್ಪರ್ಧಿಗಳನ್ನ ಅಪಹಾಸ್ಯ ಮಾಡುತ್ತಾರೆ ಎಂಬ ಆರೋಪವೂ ಸಹ ಇದೆ. ಆ ಗುಣವನ್ನ ಬಿಗ್ ಬಾಸ್ ಮನೆಯಲ್ಲಿ ಹಲವರು ವಿರೋಧಿಸಿದ್ದಾರೆ. ಯಾರಪ್ಪ ಅಂತ ಹೇಳೋದಾದ್ರೆ ಜಾಹ್ನವಿ, ಅಶ್ವಿನಿ ಗೌಡ, ರಘು, ಧ್ರುವಂತ್ ಮುಂತಾದವರು ಈ ಮಾತನ್ನ ಪದೇ ಪದೇ ಹೇಳಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಭಿಷೇಕ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೇರೆ ಯಾರಿಂದಲೂ ಗಿಲ್ಲಿ ಮೈಲೇಜ್ ತೆಗೆದುಕೊಂಡಿಲ್ಲ. ಅವನು ಹಾಸ್ಯದಿಂದಲೇ ಹೈಲೈಟ್ ಆಗಿದ್ದಾನೆ. ಅಲ್ಲಿ ಒಂದು ಕೊಡುಕೊಳ್ಳುವಿಕೆ ಇರುತ್ತದೆ. ನನ್ನನ್ನಾಗಲಿ ಧನುಷ್ನನ್ನಾಗಲಿ ಗಿಲ್ಲಿ ಜಾಸ್ತಿ ಹೀಯಾಳಿಸಿದ್ದೇ ಇಲ್ಲ. ಆರಂಭದಲ್ಲಿ ಕಾಮಿಡಿ ಮಾಡಿದಾಗ ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ನಂತರ ಅವನು ಅದನ್ನೇ ಮುಂದುವರಿಸುತ್ತಾನೆ. ಈ ಕಾಮಿಡಿ ನಮಗೆ ಇಷ್ಟ ಇಲ್ಲ ಅಂತ ಇನ್ನುಳಿದವರು ಮೊದಲೇ ಹೇಳಿದ್ದಾರೆ. ಇದನ್ನು ಮುಂದುವರಿಸುತ್ತಿರಲಿಲ್ಲ. ಎರಡು ಕೈ ಸೇರಿದರೆ ಚಪ್ಪಾಳೆ ಅಂತಾರೆ ಅಭಿಷೇಕ್ ಅವರು.